ಸಮಾಜದ ಮುಖಂಡರು ಇವತ್ತು ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ವತಿಯಿಂದ ಒಂದು ಪ್ರೆಸ್ ಮೀಟನ್ನು ನಾವು ಕರೆದಿದ್ವಿ. ಗುರುಗಳ ಅನಾರೋಗ್ಯದಿಂದ ಇವತ್ತು ಗುರುಗಳು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮಗೆ ಗುರುಗಳು ಮಾರ್ಗದರ್ಶನ ಮಾಡಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದು ಏನು ನಮಗೆ 2022 ಅಕ್ಟೋಬರ್ 23ನೇ ತಾರೀಕು 7% ರಿಸರ್ವೇಷನ್ ಸತತ 257 ದಿನಗಳ ಹೋರಾಟದ ಫಲವಾಗಿ 7% ರಿಸರ್ವೇಷನ್ ಕೊಟ್ಟಿದ್ದರು. ಅದನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಜಾರಿಗೆ ತಂದು ನಮ್ಮ ಎಲ್ಲ ಸಮಾಜದ ಎಲ್ಲ ನೌಕರರಿಗೆ ಬಡ್ತಿಯನ್ನು ಕೊಟ್ಟು ಇದುವರೆಗೂ ಸಹ ಏನು 77/2/2026 ಕೂಡ ನಮಗೆ ಆ ಸೌಲಭ್ಯವನ್ನು ಕೊಟ್ಟು ಇಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಸರ್ಕಾರ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ನಮಗೆ ಅದನ್ನು ನಮಗೆ ಸಿಗಬೇಕಾದಂಥ 7%ನಲ್ಲಿ 4%ಅನ್ನು ಸರ್ಕಾರಿ ನೌಕರರ ಉದ್ಯೋಗ ಮೀಸಲಾತಿಯಲ್ಲಿ ಸ್ಥಗಿತ ಮಾಡಿ ಅಂದರೆ ಅಮಾನತಿನಲ್ಲಿಟ್ಟು ಇನ್ನು ಉಳಿದು 3% ಕೊಡಲಿಕ್ಕೆ ಈ ತಿಂಗಳಿಂದ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ನೌಕರರನ್ನ ನೇಮಿಸ್ಕೊಳ್ತಿದ್ದಾರೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿರೋದ್ರಿಂದ ಅದರ ವಿರುದ್ಧ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಇವತ್ತು ಈ ಒಂದು ಪ್ರೆಸ್ ಮೀಟ್ಗೆ ಮಾತಾಡಲಿಕ್ಕೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತಹ ಶ್ರೀ ಪಂಪಪತಿ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ಸಮಾಜದ ಹಿರಿಯರಾದ ಇವತ್ತಿನ ಈ ಸಭೆಗೆ ಹಾಜರಾಗಿರುವಂಥ ಎಲ್ಲ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕೆ ಮಾಧ್ಯಮದವರು, ಇವತ್ತಿನ ಸಂದರ್ಭದಲ್ಲಿ ನಾವು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ SC/ST ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ನಮಗೆಲ್ಲ ಗೊತ್ತಿದೆ. 1991ರಲ್ಲಿ ST ವರ್ಗಕ್ಕೆ ಹಿಂದುಳಿದ ವರ್ಗದ ಅನೇಕ ಸಮುದಾಯಗಳನ್ನು ಸೇರಿಸಿದಾಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋ ಪ್ರಯುಕ್ತ 2014ರಲ್ಲಿ ಸಮುದಾಯದ ಪರವಾಗಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತೆ ನಾವು ಸುಪ್ರೀಂ ಕೋರ್ಟ್ಗೆ ಫೆಡರೇಷನ್ ವತಿಯಿಂದ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು, ನೀವು ಮೊದಲು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೈ ಚಾನ್ಸ್ ನಿಮಗೆ ಪರಿಹಾರ ಸಿಗದೆ ಹೋದರೆ ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ ಅಂತ ಅವ್ರು ಹೇಳಿದ ಪ್ರಯುಕ್ತ ನಾವು ಹೈಕೋರ್ಟ್ಗೆ 2015ರಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ. ಆವಾಗ 2015ರಲ್ಲಿ ಸರ್ಕಾರಕ್ಕೆ ಒಂದು ಕೋರ್ಟ್ ಒಂದು ನೋಟಿಸ್ ಜಾರಿ ಮಾಡಿತು. ಈ ಜನ ಮೀಸಲಾತಿ ವಿಚಾರದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ 2015ರಲ್ಲಿ ಹೇಳಿದ್ರು. ಅದು ಹೀಗೆ ಮುಂದುವರಿತಾ ಬಂತು. ನಂತರ 2022ರಲ್ಲಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನ ಸ್ವಾಮಿಗಳು ಮೀಸಲಾತಿ ಹೆಚ್ಚಳ ಮಾಡಬೇಕಂತ 257 ದಿನ ಒಂದು ಮುಷ್ಕರವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ರು, ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಅವಾಗ ಒತ್ತಡ ಬಂದ ನಂತರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ನೇಮಕ ಮಾಡಿದರು. ನಾಗಮೋಹನ್ ದಾಸ್ ಅವರು SC ಮತ್ತು ST ವರ್ಗಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಇವರು ಹಿಂದುಳಿದ ವರ್ಗಕ್ಕೆ ಸೇರಿರುವ ಪ್ರಯುಕ್ತ ಇವರ ಸ್ಥಿತಿಗತಿಯನ್ನು ನೋಡಿ ಅವರು ತಮ್ಮ ವೈಜ್ಞಾನಿಕವಾದ ಒಂದು ವರದಿಯನ್ನು ನೀಡಿದರು. ಆ ವೈಜ್ಞಾನಿಕ ವರದಿಯ ಆಧಾರದ ಮೇಲೆ ಸರ್ಕಾರ SC/ST OBC ಆ್ಯಕ್ಟನ್ನು 2022ರಲ್ಲಿ ಜಾರಿ ಮಾಡಿ SC ಮೀಸಲಾತಿ 15ರಿಂದ 17 ಮತ್ತು ST ಮೀಸಲಾತಿ 3ರಿಂದ 7 ಹೆಚ್ಚಿಸಿ ಆದೇಶ ಮಾಡಿದ್ದು ಇರುತ್ತದೆ. ಇದು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಇಂದಿರಾಸ್ವಾಮಿ ಕೇಸ್ನಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಪ್ರತಿಯೊಂದು ಕೂಡ ಒಂದು ಉತ್ತರವನ್ನು ನೀಡಿ ಆಗಿರ್ತಕ್ಕಂಥ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಅನ್ವಯ SC/ST ಮೀಸಲಾತಿ ಜಾಸ್ತಿ ಆಯಿತು. ಆ ನಂತರ ಕೆಲವೊಬ್ಬರು KT ಮೊರೆ ಹೋದರು. ಈ SC/ST ರಿಸರ್ವೇಷನ್ ಆಗಿದ್ದು ಜಾಸ್ತಿ ಆಯಿತು, ಇದು ಕಾನೂನುಬದ್ಧವೂ ಇಲ್ಲ ಮತ್ತು ಇದಕ್ಕೆ ರೂಲ್ಸ್ ಫ್ರೇಮ್ ಆಗಿಲ್ಲ ಅಂತ ಕೆಲವರು KT ಮೊರೆ ಹೋದರು. ಆವಾಗ KT ಹೌದು, ನೀವು ಯಾಕೆ ಮಾಡಿದ್ರೆ ನೀವು ಇದನ್ನು ರೂಲ್ಸ್ ಮಾಡಿಲ್ಲ, ದಯವಿಟ್ಟು ರೂಲ್ಸ್ ಮಾಡಿರ್ಬೇಕಾದ್ರೆ ನಿಮಗೆ ಮಾಹಿತಿ ಕೊಡ ಅಂತ ಹೇಳಿದ್ರು. ಸರ್ಕಾರ ರೂಲ್ಸ್ ಕೂಡ ಮಾಡಿತು. ನಂತರ ಕೆಲವೊಬ್ಬರು ಹೈಕೋರ್ಟ್ ಮೊರೆ ಹೋದರು. ಈ ರಿಸರ್ವೇಷನ್ 50% ಕ್ರಾಸ್ ಆಗಿದೆ, ಇದು ಪ್ರಯುಕ್ತ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತೇಳಿ ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟಿಗೆ ಮೊರೆ ಹೋದಾಗ ಸರ್ಕಾರ ಕೂಡ ಅದನ್ನ ಎಲ್ಲ ಅವ್ರಿಗೆ ಒಂದು ತಮ್ಮ ರಿಪ್ಲೈಯನ್ನು ಕೊಡ್ತು. ರಿಪ್ಲೈ ಕೊಟ್ಟಾಗ ಕೂಡ ಇಲ್ಲ, ಇದು ರಿಸರ್ವೇಷನ್ ಸರಿಯಾಗಿ ಇವರು ನ್ಯಾಯಾಲಯಕ್ಕೆ ಒಂದು ಉತ್ತರವನ್ನು ಕೊಡದೇ ಇರುವ ಪ್ರಯುಕ್ತ ನ್ಯಾಯಾಲಯ 50% ರಿಸರ್ವೇಷನ್ ಮಾಡಿರ್ತಕ್ಕಂಥದ್ದು ಮತ್ತು ನೀವು ಕೊಡ್ತಿರ್ತಕ್ಕಂಥದ್ದು ಇದನ್ನು ನೀವು ಆದೇಶವನ್ನು ಫೈನಲ್ ಆದೇಶವನ್ನು ನೀವು ಪೆಂಡಿಂಗ್ ಇಡಿ ಅಂತ ಹೇಳಿದಾಗ ಇವರು ಅದನ್ನು ಪೆಂಡಿಂಗ್ ಇಟ್ಟರು ರಿಕ್ರೂಟ್ಮೆಂಟನ್ನು. ನಂತರ ಇವರು ಏನಂದರೆ
ಇದು ಮುಂದಿನ ಆದೇಶ ಬರೋವರೆಗೂ ಇದನ್ನು ನಾವು ಇದೇ ಥರ ಪೆಂಡಿಂಗ್ ಇಡ್ತೀವಿ ಅಂತ ಪೆಂಡಿಂಗ್ ಇಟ್ಟು ಸಬ್ಸಿಕ್ವೆಂಟ್ ಆಗಿ ಅವರು 50% ಒಳಗೆ ನಾವು ರಿಸರ್ವೇಷನ್ ಮಾಡ್ತೀವಿ, ಓಲ್ಡ್ ರಿಸರ್ವೇಷನ್ ಫಾಲೋ ಮಾಡ್ತೀವಿ ಮತ್ತು ಉಳಿದಂಥ SC-ಗೆ 2% ಮತ್ತು SC-ಗೆ 4% ಅದನ್ನು ರಿಸರ್ವ್ ಇಡ್ತೀವಿ ಅಂತೇಳಿ ನನ್ನ ಇತ್ತೀಚೆಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದೇಶವನ್ನು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೇಳೋದಷ್ಟೇ, ಇದನ್ನು 2022ರಲ್ಲಿ ನಮ್ದು ಏನು ಆ್ಯಕ್ಟ್ ಆಯಿತು ಅವ್ರ ರೂಲ್ಸ್ ಕೂಡ ಮಾಡಲಿಲ್ಲ, ಅಲ್ಲಿ ನಿರ್ಲಕ್ಷ್ಯ ಕಂಡು ಬಂದಿದೆ. ಆವಾಗಲೇ ಇವರು 9th ಶೆಡ್ಯೂಲ್ ಸೇರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಕೂಡ ಬರೆದ್ರೆ ಕೇಂದ್ರ ಸರ್ಕಾರದವರು ಯಾಕೆ ಇಲ್ಲಿವರೆಗೂ ಅವರು ಕ್ರಮ ತಕ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿವರೆಗೆ ಸ್ಪಷ್ಟತೆ ಆಗಿಲ್ಲ. ಸಬ್ಸಿಕ್ವೆಂಟ್ ಆಗಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಲಕ್ಷಾಂತರ ಜನಸಂಖ್ಯೆಯನ್ನು ಇದು ST-ಯಲ್ಲಿ ಸೇರಿಸುವಾಗ ಅಲ್ಲಿರ್ತಕ್ಕಂಥ ರಿಸರ್ವೇಷನ್ ಅಂತ ಕೂಡ ಇಲ್ಲಿ ಸೇರಿಸಬೇಕಾಗಿತ್ತು. ಅದನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಮತ್ತು ಇಂದ್ರಸ್ವಾಮಿ ಕೇಸ್ನಲ್ಲಿ ಭಾಳ ಸ್ಪಷ್ಟತೆ ಇದೆ. 50% ರಿಸರ್ವೇಷನನ್ನು ಕ್ರಾಸ್ ಮಾಡ್ಬೋದು ಯಾವಾಗ ನೀವು ವೈಜ್ಞಾನಿಕವಾಗಿ ಅವ್ರು ಇರ್ತಕ್ಕಂಥ ಸ್ಥಿತಿಗತಿಯನ್ನು ಅಭ್ಯಾಸ ಮಾಡಿ ಅದನ್ನು ನೀವು ಮನವರಿಕೆ ಮಾಡಿಕೊಟ್ಟಪ್ಪ ಅಂದರೆ 50% ರಿಸರ್ವೇಷನನ್ನು ಕ್ರಾಸ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಇಂದ್ರಸ್ವಾಮಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ 2022ರಲ್ಲಿ ಹೇಳಿದೆ. ಜೊತೆಗೆ EWS ರಿಸರ್ವೇಷನ್ ಕೊಟ್ಟಾಗ ಕೂಡ ಅದು 50% ಕ್ರಾಸ್ ಆಗಿದೆ, ಅದು ಕೊಡಬಹುದು ಅಂತ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಕಾನೂನು ತಜ್ಞರು ಹೈಕೋರ್ಟ್ಗೆ ತಮ್ಮ ಸ್ಪಷ್ಟವಾದ ಒಂದು ನಿಲುವನ್ನು ಕೋರ್ಟಿನ ಗಮನಕ್ಕೆ ತಂದಿದ್ದೆಪ್ಪ ಅಂದರೆ ಈ ಸಮಸ್ಯೆ ಖಂಡಿತ ಆಗ್ತಾ ಇರಲಿಲ್ಲ. ಈಗ ಸರ್ಕಾರ ಏನಾಗಿದೆ, ಒಂದು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೊರಟಿದೆ. ರಿಸರ್ವೇಷನ್ ಏನು 15% ಮತ್ತು 3%ನಲ್ಲಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅವರೇ ಕಾಯ್ದೆ SC/ST OBC ಕಾಯ್ದೆ ಇರ್ತಕ್ಕಂಥ 1992ರಲ್ಲಿ ಏನು ಕಾಯ್ದೆ ಮಾಡಿದ್ರು, ಯಾವುದೇ ನೇಮಕಾತಿಗಳು ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಾಯ್ದೆ ನೇಮಕಾತಿ ಅಲ್ಲ ಅಂತೇಳಿ SC/ST ರೂಲ್ಸ್ ಸೆಕ್ಷನ್ 10 ಸಬ್ ಕ್ಲಾಸ್ 3ಯಲ್ಲಿ ಅದು ಸ್ಪಷ್ಟವಾಗಿ ತಿಳಿಸಿದೆ. ಅಂದಾಗ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಒಂದು ಆದೇಶವನ್ನು, ತನ್ನದೇ ಆಗಿರ್ತಕ್ಕಂಥ ಕಾಯ್ದೆ ಕಾನೂನನ್ನು ಉಲ್ಲಂಘನೆ ಮಾಡಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆ ನಿಟ್ಟಿನಲ್ಲಿ ಈಗೇನು ರಿಸರ್ವೇಷನ್ ಕಡಿಮೆ ಮಾಡಿ ತರಲಿಕ್ಕೆ ಹೋಗಿದ್ದಾರೆ, ಇದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಲ್ಲೇ ಬರುವ ಪ್ರಯುಕ್ತ ಮತ್ತು ಇದನ್ನು ಕಾನೂನುಬದ್ಧವಾಗಿ ನಾಗಮೋಹನ್ ದಾಸ್ ಅವರು ವರದಿ ನೀಡಿರುವ ಪ್ರಯುಕ್ತ ಇದನ್ನು ಕೋರ್ಟ್ಗೆ ಮನದಟ್ಟು ಮಾಡಿದ್ರೆ ಕೋರ್ಟ್ನಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸ್ಬೋದು ಅಥವಾ 9th ಶೆಡ್ಯೂಲ್ನಲ್ಲಿ ಬಗೆಹರಿಸ್ಬೋದು. 9th ಶೆಡ್ಯೂಲ್ ಸೇರಿಸಿ ಅದು ಕೂಡ ಆಗಲಿಲ್ಲ. ಯಾಕಂದರೆ 103 ಅಮೆಂಡ್ಮೆಂಟ್ ಮಾಡಿ EWS ರಿಸರ್ವೇಷನ್ ಯಾವ ಸಲ ಸೇರಿಸಿದ್ರು ಆ ಥರ ನಮ್ಮದು ಕೂಡ ಸೇರಿಸಿದ್ರೆ SC/ST ಸಮಸ್ಯೆ ಬಗೆಹರಿತೈತಿ. ಇಲ್ಲ ಅಂದರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಏನು ರಿಸರ್ವೇಷನ್ ಉಳ್ಕೊಂಡಿದ್ದೇನೋ ಆ ರಿಸರ್ವೇಷನ್ ಈ ಕಡೆಗೆ ಶಿಫ್ಟ್ ಮಾಡಿದ್ರು ಕೂಡ ಈ ಸಮಸ್ಯೆ ಬಗೆಹರಿಸ್ಬೋದು. ಈ 3 ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ಇಡೀ ರಿಸರ್ವೇಷನನ್ನೇ ಕಡಿಮೆ ಮಾಡ್ತಕ್ಕಂಥದ್ದು ಇದು ನಮ್ಮ SC/ST ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ